ವಿಮಾನ ಪ್ರಯಾಣಕ್ಕೂ ಮುನ್ನ ವಿದೇಶಿ ಪ್ರಯಾಣಿಕರು ಮಾತನಾಡಿದ್ದಾರೆ. ನೋಡಿ, ಸೆಲ್ಫಿ ವಿಡಿಯೋ ಮಾಡಿ ವಿಮಾನ ಹತ್ತಿದ್ದಾರೆ ಪ್ರಯಾಣಿಕರು. ಆ ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂತಹ ವಿಜಯ್ ರೂಪಾನಿ ಅವರು ಭಾರತಕ್ಕೆ ಥ್ಯಾಂಕ್ಸ್ ಹೇಳಿದ್ದಾರೆ ವಿದೇಶಿ ಪ್ರಯಾಣಿಕರು. ನೋಡಿ, ಇವರ ಅದೃಷ್ಟ ಹೇಲಾಗಿದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಸಾಕಷ್ಟು ಜನ ಪ್ರಯಾಣಿಕರು ಸೆಲ್ಫಿ ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರಯಾಣಿಕರು ಸಾಕಷ್ಟು ವಿಡಿಯೋಗಳನ್ನು ಕೂಡ ಹಂಚಿಕೊಂಡಿದ್ರು. ಆ ಸಂದರ್ಭದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಇರುವಂತಹ ಸಂದರ್ಭದಲ್ಲಿ ಕೂತ್ಕೊಂಡೇನೋ ಮೊಬೈಲ್ ನೋಡ್ತಾ ಇದ್ರು. ಆ ವಿಡಿಯೋಸ್ ಕೂಡ ಯಾರೋ ಫೋಟೋ ತೆಗೆದು ಹಾಕಿದ್ದಾರೆ ಅವರ ಸಹ ಪ್ರಯಾಣಿಕರು. Goodbye, India. Goodbye. Thank you. 10-hour flight back to England. What's your biggest takeaway, Jamie? We've done this already. On a different thing. Oh, right. What's my biggest takeaway? I don't know. Yeah, fascinating. Great. Thanks for your contribution. Okay. Yeah, my biggest takeaway is don't lose your patience with your partner. Yeah. You're already you already snapped at me while we're having chai at the airport. You see, you've learnt nothing. You're already you already snapped. ನೋಡಿ, ಆ ಸೆಲ್ಫಿ ವಿಡಿಯೋನ ಮಾಡಿರುವಂತಹ ಪ್ರಯಾಣಿಕ ಏನ್ ಹೇಳ್ತಾ ಇದ್ದಾನೆ, ಬಹಳ ಖುಷಿಯಿಂದ ಇದ್ರು ಪಾಪ. ಇನ್ನೇನು ಲಂಡನ್ಗೆ ರೀಚ್ ಆಗ್ಬಿಡ್ತೀವಿ, ಅವರ ತವರು ಕ್ಷೇತ್ರ ಕೆಲವೆಲ್ಲ ಲಂಡನ್, ಪೋರ್ಚುಗೀಸ್ ಇದ್ದಾರೆ, ಬ್ರಿಟಿಷ್ ದೇಶದವರಿದ್ದಾರೆ, ಸಾಕಷ್ಟು ಜನ ಇದ್ದಿದ್ರು. ಸೊ ಅವರು ಫಸ್ಟ್ ಒಂದು ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಮಾತಾಡಿರೋ ಬಹಳ ಖುಷಿಯಿಂದ ನಗ್ತಾ ವಿಡಿಯೋವನ್ನ ಮಾಡಿದ್ರು. ಆದ್ರೆ ಕ್ಷಣ ಮಾತ್ರದಲ್ಲಿ ವಿಮಾನ ಟೇಕ್ ಆಫ್ ಆಗಿ ಕೇವಲ 40 ಸೆಕೆಂಡ್ ನಲ್ಲೇ ಅದು ಈ ರೀತಿಯಾಗಿ ಸುಟ್ಟು ಕರ್ಕಲಾಗುತ್ತೆ ಅಂತ ಅವರು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಈ ಹಿಂದೆ ಮಾತು ಕೇಳಿ ಬರ್ತಾ ಇತ್ತು. 6 ತಿಂಗಳ ಹಿಂದೆ ತಾಂತ್ರಿಕ ದೋಷ ಕಂಡು ಬಂದಿತ್ತು ಈ ವಿಮಾನದಲ್ಲಿ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಅದಾದ ನಂತರ ಏರ್ ಇಂಡಿಯಾದ ಅವರೇ ಒಂದು ಸ್ಪಷ್ಟನೆ ಕೊಟ್ಟಿದ್ರು, ವಿಮಾನ ಎಲ್ಲ ಸರಿಯಾಯಿತು, ಇನ್ನು ಹಾರಾಡಬಹುದು ಅಂತ. ಆದ್ರೆ ಇವತ್ತು ಆಗಿರುವಂತಹ ಘನಘೋರ ದುರಂತಕ್ಕೆ ಏನ್ ಮಾಡೋಕ್ಕಾಗತ್ತೆ? 58,000 ಲೀಟರ್ ಇದರಲ್ಲಿ ಫ್ಯೂಯಲ್ ಇದೆ. ಸೊ ಅದು ಒಂದು ಸತಿ ಬ್ಲಾಸ್ಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಲ್ಲಿರುವಂತಹ ಕಟ್ಟಡ ಯಾವ ರೀತಿಯಾಗಿ ಸ್ಮ್ಯಾಶ್ ಆಗಿಬಿಟ್ಟಿದೆ. ನೋಡಿ, ವಿಮಾನ ಪ್ರಯಾಣಕ್ಕೂ ಮುನ್ನ ವಿದೇಶಿ ಪ್ರಯಾಣಿಕರು ಮಾತನಾಡಿದ್ದಾರೆ. ನೋಡಿ, ಸೆಲ್ಫಿ ವಿಡಿಯೋ ಮಾಡಿ ವಿಮಾನ ಹತ್ತಿದ್ದಾರೆ ಪ್ರಯಾಣಿಕರು. ಆ ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂತಹ ವಿಜಯ್ ರೂಪಾನಿ ಅವರು ಭಾರತಕ್ಕೆ ಥ್ಯಾಂಕ್ಸ್ ಹೇಳಿದ್ದಾರೆ ವಿದೇಶಿ ಪ್ರಯಾಣಿಕರು. ನೋಡಿ, ಇವರ ಅದೃಷ್ಟ ಹೇಲಾಗಿದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಸಾಕಷ್ಟು ಜನ ಪ್ರಯಾಣಿಕರು ಸೆಲ್ಫಿ ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರಯಾಣಿಕರು ಸಾಕಷ್ಟು ವಿಡಿಯೋಗಳನ್ನು ಕೂಡ ಹಂಚಿಕೊಂಡಿದ್ರು. ಆ ಸಂದರ್ಭದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಇರುವಂತಹ ಸಂದರ್ಭದಲ್ಲಿ ಕೂತ್ಕೊಂಡೇನೋ ಮೊಬೈಲ್ ನೋಡ್ತಾ ಇದ್ರು. ಆ ವಿಡಿಯೋಸ್ ಕೂಡ ಯಾರೋ ಫೋಟೋ ತೆಗೆದು ಹಾಕಿದ್ದಾರೆ ಅವರ ಸಹ ಪ್ರಯಾಣಿಕರು. Goodbye, India. Goodbye. Thank you. 10-hour flight back to England. What's your biggest takeaway, Jamie? We've done this already. On a different thing. Oh, right. What's my biggest takeaway? I don't know. Yeah, fascinating. Great. Thanks for your contribution. Okay. Yeah, my biggest takeaway is don't lose your patience with your partner. Yeah. You're already you already snapped at me while we're having chai at the airport. You see, you've learnt nothing. You're already you already snapped. ನೋಡಿ, ಆ ಸೆಲ್ಫಿ ವಿಡಿಯೋನ ಮಾಡಿರುವಂತಹ ಪ್ರಯಾಣಿಕ ಏನ್ ಹೇಳ್ತಾ ಇದ್ದಾನೆ, ಬಹಳ ಖುಷಿಯಿಂದ ಇದ್ರು ಪಾಪ. ಇನ್ನೇನು ಲಂಡನ್ಗೆ ರೀಚ್ ಆಗ್ಬಿಡ್ತೀವಿ, ಅವರ ತವರು ಕ್ಷೇತ್ರ ಕೆಲವೆಲ್ಲ ಲಂಡನ್, ಪೋರ್ಚುಗೀಸ್ ಇದ್ದಾರೆ, ಬ್ರಿಟಿಷ್ ದೇಶದವರಿದ್ದಾರೆ, ಸಾಕಷ್ಟು ಜನ ಇದ್ದಿದ್ರು. ಸೊ ಅವರು ಫಸ್ಟ್ ಒಂದು ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಮಾತಾಡಿರೋ ಬಹಳ ಖುಷಿಯಿಂದ ನಗ್ತಾ ವಿಡಿಯೋವನ್ನ ಮಾಡಿದ್ರು. ಆದ್ರೆ ಕ್ಷಣ ಮಾತ್ರದಲ್ಲಿ ವಿಮಾನ ಟೇಕ್ ಆಫ್ ಆಗಿ ಕೇವಲ 40 ಸೆಕೆಂಡ್ ನಲ್ಲೇ ಅದು ಈ ರೀತಿಯಾಗಿ ಸುಟ್ಟು ಕರ್ಕಲಾಗುತ್ತೆ ಅಂತ ಅವರು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಈ ಹಿಂದೆ ಮಾತು ಕೇಳಿ ಬರ್ತಾ ಇತ್ತು. 6 ತಿಂಗಳ ಹಿಂದೆ ತಾಂತ್ರಿಕ ದೋಷ ಕಂಡು ಬಂದಿತ್ತು ಈ ವಿಮಾನದಲ್ಲಿ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಅದಾದ ನಂತರ ಏರ್ ಇಂಡಿಯಾದ ಅವರೇ ಒಂದು ಸ್ಪಷ್ಟನೆ ಕೊಟ್ಟಿದ್ರು, ವಿಮಾನ ಎಲ್ಲ ಸರಿಯಾಯಿತು, ಇನ್ನು ಹಾರಾಡಬಹುದು ಅಂತ. ಆದ್ರೆ ಇವತ್ತು ಆಗಿರುವಂತಹ ಘನಘೋರ ದುರಂತಕ್ಕೆ ಏನ್ ಮಾಡೋಕ್ಕಾಗತ್ತೆ? 58,000 ಲೀಟರ್ ಇದರಲ್ಲಿ ಫ್ಯೂಯಲ್ ಇದೆ.
ಸೊ ಅದು ಒಂದು ಸತಿ ಬ್ಲಾಸ್ಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಲ್ಲಿರುವಂತಹ ಕಟ್ಟಡ ಯಾವ ರೀತಿಯಾಗಿ ಸ್ಮ್ಯಾಶ್ ಆಗಿಬಿಟ್ಟಿದೆ ನೋಡಿ. ವಿಮಾನ ಪ್ರಯಾಣಕ್ಕೂ ಮುನ್ನ ವಿದೇಶಿ ಪ್ರಯಾಣಿಕರು ಮಾತನಾಡಿದ್ದಾರೆ ನೋಡಿ. ಸೆಲ್ಫಿ ವಿಡಿಯೋ ಮಾಡಿ ವಿಮಾನ ಹತ್ತಿದ್ದಾರೆ ಪ್ರಯಾಣಿಕರು. ಆ ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂತಹ ವಿಜಯ್ ರೂಪಾನಿ ಅವರು ಭಾರತಕ್ಕೆ ಥ್ಯಾಂಕ್ಸ್ ಹೇಳಿದ್ದಾರೆ ವಿದೇಶಿ ಪ್ರಯಾಣಿಕರು. ನೋಡಿ, ಇವರ ಅದೃಷ್ಟ ಫೇಲಾಗಿದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಸಾಕಷ್ಟು ಜನ ಪ್ರಯಾಣಿಕರು ಸೆಲ್ಫಿ ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರಯಾಣಿಕರು ಸಾಕಷ್ಟು ವಿಡಿಯೋಗಳನ್ನು ಕೂಡ ಹಂಚಿಕೊಂಡಿದ್ರು. ಆ ಸಂದರ್ಭದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಇರುವಂತಹ ಸಂದರ್ಭದಲ್ಲಿ ಕೂತ್ಕೊಂಡೇನೋ ಮೊಬೈಲ್ ನೋಡ್ತಾ ಇದ್ರು. ಆ ವಿಡಿಯೋಸ್ ಕೂಡ ಯಾರೋ ಫೋಟೋ ತೆಗೆದು ಹಾಕಿದ್ದಾರೆ ಅವರ ಸಹ ಪ್ರಯಾಣಿಕರು. Goodbye, India. Goodbye. Thank 10-hour flight back to England. What's your biggest takeaway, Jamie? We've done this already. On a different thing. All right. What's my biggest takeaway? I don't know. Yeah, fascinating. Great. Thanks for your contribution. Okay. Yeah, my biggest takeaway is don't lose your patience with your partner. Yeah. You're already you already snapped at me while we're having chai at the airport. You see, you've learnt nothing. You've already snapped. ನೋಡಿ, ಆ ಸೆಲ್ಫಿ ವಿಡಿಯೋನ ಮಾಡಿರುವಂತ ಪ್ರಯಾಣಿಕ ಏನ್ ಹೇಳ್ತಾ ಇದ್ದಾನೆ, ಬಹಳ ಖುಷಿಯಿಂದ ಇದ್ರು ಪಾಪ. ಇನ್ನೇನು ಲಂಡನ್ಗೆ ರೀಚ್ ಆಗ್ಬಿಡ್ತೀವಿ, ಅವ್ರ ಕ್ಷೇತ್ರ ಕೆಲವೆಲ್ಲ ಲಂಡನ್ ಪೋರ್ಚುಗೀಸ್ ಇದ್ದಾರೆ, ಬ್ರಿಟಿಷ್ ದೇಶದವರು ಸಾಕಷ್ಟು ಜನ ಇದ್ದಿದ್ರು. ಸೊ ಅವರು ಫಸ್ಟ್ ಒಂದು ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಮಾತಾಡಿರೋ ಬಹಳ ಖುಷಿಯಿಂದ ನಗ್ತಾ ವಿಡಿಯೋವನ್ನ ಮಾಡಿದ್ರು. ಆದ್ರೆ ಕ್ಷಣ ಮಾತ್ರದಲ್ಲಿ ವಿಮಾನ ಟೇಕ್ ಆಫ್ ಆಗಿ ಕೇವಲ 40 ಸೆಕೆಂಡ್ ನಲ್ಲೇ ಅದು ಈ ರೀತಿಯಾಗಿ ಸುಟ್ಟು ಕರಕಲಾಗುತ್ತೆ ಅಂತ ಅವರು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಈ ಹಿಂದೆ ಮಾತು ಕೇಳಿ ಬರ್ತಾ ಇತ್ತು. 6 ತಿಂಗಳ ಹಿಂದೆ ತಾಂತ್ರಿಕ ದೋಷ ಕಂಡು ಬಂದಿತ್ತು ಈ ವಿಮಾನದಲ್ಲಿ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಅದಾದ ನಂತರ ಏರ್ ಇಂಡಿಯಾದ ಅವರೇ ಒಂದು ಸ್ಪಷ್ಟನೆ ಕೊಟ್ಟಿದ್ರು, ವಿಮಾನ ಎಲ್ಲ ಸರಿಯಾಯಿತು, ಇನ್ನು ಹಾರಾಡಬಹುದು ಅಂತ. ಆದ್ರೆ ಇವತ್ತು ಆಗಿರುವಂತಹ ಘನಘೋರ ದುರಂತಕ್ಕೆ ಏನ್ ಮಾಡೋಕ್ಕಾಗತ್ತೆ? 58,000 ಲೀಟರ್ ಇದರಲ್ಲಿ ಫ್ಯೂಯಲ್ ಇದೆ. ಸೊ ಅದು ಒಂದು ಸತಿ ಬ್ಲಾಸ್ಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಲ್ಲಿರುವಂತಹ ಕಟ್ಟಡ ಯಾವ ರೀತಿಯಾಗಿ ಸ್ಮ್ಯಾಶ್ ಆಗಿಬಿಟ್ಟಿದೆ ನೋಡಿ. ವಿಮಾನ ಪ್ರಯಾಣಕ್ಕೂ ಮುನ್ನ ವಿದೇಶಿ ಪ್ರಯಾಣಿಕರು ಮಾತನಾಡಿದ್ದಾರೆ ನೋಡಿ. ಸೆಲ್ಫಿ ವಿಡಿಯೋ ಮಾಡಿ ವಿಮಾನ ಹತ್ತಿದ್ದಾರೆ ಪ್ರಯಾಣಿಕರು. ಆ ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂತಹ ವಿಜಯ್ ರೂಪಾನಿ ಅವರು ಭಾರತಕ್ಕೆ ಥ್ಯಾಂಕ್ಸ್ ಹೇಳಿದ್ದಾರೆ ವಿದೇಶಿ ಪ್ರಯಾಣಿಕರು. ನೋಡಿ, ಇವರ ಅದೃಷ್ಟ ಫೇಲಾಗಿದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಸಾಕಷ್ಟು ಜನ ಪ್ರಯಾಣಿಕರು ಸೆಲ್ಫಿ ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರಯಾಣಿಕರು ಸಾಕಷ್ಟು ವಿಡಿಯೋಗಳನ್ನು ಕೂಡ ಹಂಚಿಕೊಂಡಿದ್ರು. ಆ ಸಂದರ್ಭದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಇರುವಂತಹ ಸಂದರ್ಭದಲ್ಲಿ ಕೂತ್ಕೊಂಡೇನೋ ಮೊಬೈಲ್ ನೋಡ್ತಾ ಇದ್ರು. ಆ ವಿಡಿಯೋಸ್ ಕೂಡ ಯಾರೋ ಫೋಟೋ ತೆಗೆದು ಹಾಕಿದ್ದಾರೆ ಅವರ ಸಹ ಪ್ರಯಾಣಿಕರು. Goodbye, India. Goodbye. 10-hour flight back to England. What's your biggest takeaway, Jamie? We've done this already. On a different thing. All right. What's my biggest takeaway? I don't know. Yeah, fascinating. Great. Thanks for your contribution. Okay. Yeah, my biggest takeaway is don't lose your patience with your partner. Yeah. You've already snapped at me while we're having chai at the airport. You see, you've learnt nothing. You've already snapped. ನೋಡಿ, ಆ ಸೆಲ್ಫಿ ವಿಡಿಯೋನ ಮಾಡಿರುವಂತ ಪ್ರಯಾಣಿಕ ಏನ್ ಹೇಳ್ತಾ ಇದ್ದಾನೆ, ಬಹಳ ಖುಷಿಯಿಂದ ಇದ್ರು ಪಾಪ. ಇನ್ನೇನು ಲಂಡನ್ಗೆ ರೀಚ್ ಆಗ್ಬಿಡ್ತೀವಿ, ಅವ್ರ ಕ್ಷೇತ್ರ ಕೆಲವೆಲ್ಲ ಲಂಡನ್ ಪೋರ್ಚುಗೀಸ್ ಇದ್ದಾರೆ, ಬ್ರಿಟಿಷ್ ದೇಶದವರು ಸಾಕಷ್ಟು ಜನ ಇದ್ದಿದ್ರು. ಸೊ ಅವರು ಫಸ್ಟ್ ಒಂದು ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಮಾತಾಡಿರೋ ಬಹಳ ಖುಷಿಯಿಂದ ನಗ್ತಾ ವಿಡಿಯೋವನ್ನ ಮಾಡಿದ್ರು. ಆದ್ರೆ ಕ್ಷಣ ಮಾತ್ರದಲ್ಲಿ ವಿಮಾನ ಟೇಕ್ ಆಫ್ ಆಗಿ ಕೇವಲ 40 ಸೆಕೆಂಡ್ ನಲ್ಲೇ ಅದು ಈ ರೀತಿಯಾಗಿ ಸುಟ್ಟು ಕರಕಲಾಗುತ್ತೆ ಅಂತ ಅವರು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಈ ಹಿಂದೆ ಮಾತು ಕೇಳಿ ಬರ್ತಾ ಇತ್ತು. 6 ತಿಂಗಳ ಹಿಂದೆ ತಾಂತ್ರಿಕ ದೋಷ ಕಂಡು ಬಂದಿತ್ತು ಈ ವಿಮಾನದಲ್ಲಿ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಅದಾದ ನಂತರ ಏರ್ ಇಂಡಿಯಾದ ಅವರೇ ಒಂದು ಸ್ಪಷ್ಟನೆ ಕೊಟ್ಟಿದ್ರು, ವಿಮಾನ ಎಲ್ಲ ಸರಿಯಾಯಿತು, ಇನ್ನು ಹಾರಾಡಬಹುದು ಅಂತ. ಆದ್ರೆ ಇವತ್ತು ಆಗಿರುವಂತಹ ಘನಘೋರ ದುರಂತಕ್ಕೆ ಏನ್ ಮಾಡೋಕ್ಕಾಗತ್ತೆ? 58,000 ಲೀಟರ್ ಇದರಲ್ಲಿ ಫ್ಯೂಯಲ್ ಇದೆ.
ಸೊ ಅದು ಒಂದು ಸತಿ ಬ್ಲಾಸ್ಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಲ್ಲಿರುವಂತ ಕಟ್ಟಡ ಯಾವ ರೀತಿಯಾಗಿ ಸ್ಮ್ಯಾಶ್ ಆಗ್ಬಿಟ್ಟಿದೆ ನೋಡಿ.